ಒಬ್ಬ ರಾಜ ಇರ್ತಾನೆ. ಆತನಿಗೆ ದೇವರಲ್ಲಿ ತುಂಬಾನೇ ಭಕ್ತಿ ಇರುತ್ತೆ. ಪ್ರತಿದಿನ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಕೇವಲ ತನ್ನ ಹಿತಕ್ಕಾಗಿ ಅಲ್ಲದೆ ತನ್ನ ಗ್ರಾಮದ ಸರ್ವರ ಒಳಿತಿಗಾಗಿ ಆತ ದೇವರ ಬಳಿ ಪ್ರಾರ್ಥನೆ ಮಾಡ್ತಾ ಇದ್ದ. ಆತನ ಭಕ್ತಿಗೆ ಮೆಚ್ಚಿ ದೇವರು ಪ್ರತ್ಯಕ್ಷ ಆಗಿ ನಿನಗೆ ಬೇಕಾದ ಯಾವುದಾದ್ರೂ ಒಂದು ವರವನ್ನ ಕೇಳು, ಅನುಗ್ರಹಿಸುತ್ತೇನೆ ಅಂತ ಹೇಳ್ತಾರೆ. ಆಗ ರಾಜ, ನಮ್ಮ ಗ್ರಾಮದ ಬಹಳಷ್ಟು ಜನರು ಏನಾದರೂ ಒಂದು ನೋವನ್ನ ಅನುಭವಿಸುತ್ತಿರುತ್ತಾರೆ, ಹಾಗಾಗಿ ಅವರಿಗೆ ಇನ್ನು ಮುಂದೆ ನೋವಿನ ಅನುಭವ ಆಗದೇ ಇರಲಿ ಅಂತ ವರ ಕೇಳ್ತಾನೆ. ದೇವರು ಅಸ್ತು ಅಂತ ಹೇಳಿ ಮಾಯ ಆಗ್ತಾರೆ. ಮೊದಲ ಕೆಲವು ದಿನಗಳಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು. ಸ್ವಲ್ಪ ಸಮಯದ ಬಳಿಕ ವೈದ್ಯರು ಓಡಿಕೊಂಡು ರಾಜನ ಬಳಿಗೆ ಬರ್ತಾರೆ. ರಾಜ, ಬಹಳಷ್ಟು ಜನರು ಅನೇಕ ಕಾಯಿಲೆಗಳಿಂದ ಸಾಯ್ತಾ ಇದ್ದಾರೆ, ಕೆಲವರ ಕೈಕಾಲುಗಳು ಕೂಡ ಫ್ರ್ಯಾಕ್ಚರ್ ಆಗಿದೆ, ಆದರೆ ಇವರೆಲ್ಲರೂ ಕೊನೆಯ ಹಂತದಲ್ಲಿ ನನ್ನ ಬಳಿ ಚಿಕಿತ್ಸೆಗಾಗಿ ಬರ್ತಾ ಇದ್ದಾರೆ, ಆದರೆ ನಮಗೇನು ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ರಾಜ ಕಕ್ಕಾ ಬಿಕ್ಕಿ ಆಗ್ತಾನೆ. ಮತ್ತೆ ದೇವರ ಮೊರೆ ಹೋಗ್ತಾನೆ. ದೇವರು ಮತ್ತೆ ಪ್ರತ್ಯಕ್ಷ ಆಗ್ತಾರೆ. ರಾಜ ಪ್ರತಿಯೊಂದನ್ನ ದೇವರಿಗೆ ತಿಳಿಸಿ ಈ ರೀತಿ ಯಾಕೆ ಆಗ್ತಿದೆ ಅಂತ ಪ್ರಶ್ನಿಸ್ತಾನೆ. ಆಗ ದೇವರು ನಗ್ತಾ, ನೀನು ನನ್ನ ಬಳಿ ನೋವನ್ನ ನಿವಾರಿಸಲಷ್ಟೇ ಹೇಳಿದ್ದೆ, ನಾನು ಯಾರಿಗೂ ನೋವು ಕೊಡಲಿಲ್ಲ ಅಷ್ಟೇ. ಆದ್ದರಿಂದ ಯಾರಿಗಾದರೂ ಕಾಯಿಲೆ ಅಥವಾ ಮೂಳೆ ಮುರಿತವಾದಾಗಲಿಲ್ಲ, ನೋವಾಗ್ತಾ ಇರಲಿಲ್ಲ, ಆದರೆ ಒಳಭಾಗದಲ್ಲಿ ಏನೋ ಸರಿಯಿಲ್ಲ ಎಂದು ಅವರಿಗೆ ತಿಳಿದು ಬರ್ತಾ ಇತ್ತು. ಆಗ ಅವರು ವೈದ್ಯರ ಬಳಿಗೆ ಹೋಗುತ್ತಿದ್ರು. ನೋವಿನ ಅನುಭವ ಆಗದೇ ಇದ್ದಿದ್ದರಿಂದ ದೇಹದಲ್ಲಿ ಏನೇ ಆದರೂ ಅವರಿಗೆ ಕೊನೆ ಕ್ಷಣದವರೆಗೂ ಗೊತ್ತಾಗ್ತಾ ಇರಲಿಲ್ಲ ಅಂತ ದೇವರು ಹೇಳ್ತಾರೆ. ಆಗ ರಾಜನು ನೋವಿನ ಉದ್ದೇಶವನ್ನ ಅರ್ಥ ಮಾಡಿಕೊಳ್ತಾನೆ. ಇದು ನಮ್ಮ ಜೀವನದಲ್ಲೂ ಕೂಡ ಅನ್ವಯವಾಗುತ್ತೆ. ನೋವಿನ ಅನುಭವವಾದಾಗ ಮಾತ್ರ ನಾವು ಅದರ ಕಡೆ ಗಮನ ಹರಿಸ್ತೇವೆ. ಪ್ರತಿಯೊಂದಕ್ಕೂ ಪರಿಹಾರ ಅನ್ನೋದು ಇರುತ್ತೆ, ಆದರೆ ಅದರ ಅನುಭವವೇ ನಮಗೆ ಆಗದೆ ನಾವು ಯಾವತ್ತಿಗೂ ಸರಿಯಾಗೋದಿಲ್ಲ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.